ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ವಿಪಕ್ಷಗಳ ಇಂಡಿಯಾ ಅಲಯನ್ಸ್ ಪರವಾಗಿ ಬಿ ಸುದರ್ಶನ್ ರೆಡ್ಡಿ ಅವರು ಉಪರಾಷ್ಟ್ರಪತಿ ಚುನಾವಣೆಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಸಂತೋಷ ಪಡಬೇಕಾದ ವಿಚಾರವೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತಾರೂಢ ಪಕ್ಷ ಯಾವುದಿದೆ, ಸರ್ಕಾರ, ಆ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಇದ್ದಾಗ ಸಂಖ್ಯಾಬಲ ಕಡಿಮೆ ಇದ್ದರೂ ಕೂಡ ಎದುರುಗಡೆ ಸ್ಪರ್ಧೆ ಅಂತೂ ಇರಬೇಕು ಮತ್ತು ತಮ್ಮ ವಿಚಾರಧಾರೆಗೆ ಅನುಗುಣವಾಗಿ ಒಬ್ಬ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಬೇಕು. ಗೆಲುವು ಸೋಲು ಬೇರೆ ವಿಚಾರ, ಆದರೆ ಚುನಾವಣೆಯ ತುರುಸಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆ ವಿಪಕ್ಷದವರು ಕೂಡ ಅಭ್ಯರ್ಥಿಯನ್ನು ಹಾಕಬೇಕು. ಇದು ಸ್ವಾಗತಾರ್ಹವಾದಂಥ ನಿಲುವು. ಆದರೆ ಆಯ್ಕೆ ಮಾಡಿದಂಥ ಅಭ್ಯರ್ಥಿ ಎಂಥವರು ಅಂತ ನೋಡಬೇಕು, ಆತನ ವಿಚಾರಧಾರೆ ಹೇಗಿದೆ ಅಂತ ನೋಡಬೇಕು, ಆತ ರಾಷ್ಟ್ರಹಿತದ ದೃಷ್ಟಿಯಿಂದ ಬರುವಂಥ ವ್ಯಕ್ತಿ ಆಗಿದ್ದಾರಾ ಅಂತ ನೋಡಬೇಕು ಮತ್ತು ಆತನ ವ್ಯಕ್ತಿತ್ವ, ಚಾರಿತ್ರ್ಯ, ಹಿನ್ನೆಲೆ ಇದೆಲ್ಲವನ್ನು ಪರಿಗಣಿಸಬೇಕಾಗತ್ತೆ. ಬಿ ಸುದರ್ಶನ ರೆಡ್ಡಿ ಗೊತ್ತಿರೋ ಹೆಸರು, ತಮಗೆ ಈಗಾಗಲೇ 2 ದಿವಸದಿಂದ ಚಾಲ್ತಿಯಲ್ಲಿರುವಂಥ ಹೆಸರು. ಇವರು ನಿಮ್ಗೆ ಗೊತ್ತಿರೋ ಹಾಗೆ ಅಸ್ಸಾಂನ ಚೀಫ್ ಜಸ್ಟಿಸ್ ಆಗಿದ್ದರು, ಅದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಆಂಧ್ರ ಪ್ರದೇಶದಲ್ಲಿ ಜಡ್ಜ್ ಆಗಿದ್ದರು, ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿದ್ದರು, ಅದಾದಮೇಲೆ ರಿಟೈರ್ ಆಗಿ ಮನೆಯಲ್ಲಿದ್ದಂಥ ವ್ಯಕ್ತಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ಈ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ನಾನು ಈ ದೇಶದ 62% ಮತದಾರರಿಂದ ಆಯ್ಕೆಯಾಗಿರುವಂಥ ಪಕ್ಷಗಳ ಮೂಲಕ ಅಭ್ಯರ್ಥಿಯಾಗಿರುವಂಥ ವ್ಯಕ್ತಿ. ಒಂದು ಕ್ಷಣ ನಿಮಗೆ ಗೊಂದಲ ಆಗಿಬಿಡ್ತು, ಏನಪ್ಪ ಈ ರೀತಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಅವರು ಅಂತೇಳಿ. ನೋಡಿದರೆ BJP NDA ಸರ್ಕಾರ, ಅವರು ಬಹುಮತದಲ್ಲಿದ್ದಾರೆ, ಅವರ ಸಂಖ್ಯಾಬಲ ಇದೆ ಅಂಥೇಳಿ ಅವರ ಸರ್ಕಾರ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೆ ಜನಾದೇಶ ಇದೆಯೋ, ಯಾರ ಒಟ್ಟು ಸಂಘಟನೆಯಲ್ಲಿ ಹೆಚ್ಚು ಜನ ಸಂಸತ್ ಸದಸ್ಯರಿರ್ತಾರೋ ಅವರು ಈ ದೇಶದ ಸರ್ಕಾರವನ್ನು ನಡೆಸ್ತಾರೆ. ಅದು ಪ್ರಜಾಪ್ರಭುತ್ವದ ಮೂಲ ಆಶಯ. ಬಿ ಸುದರ್ಶನ್ ರೆಡ್ಡಿ ಹೇಳ್ತಾರೆ, ನಾನು 38% ಮತದಾರರ ಆ ಅಭ್ಯರ್ಥಿ ಇದ್ದಾರಲ್ಲ, ಹಂಗಲ್ಲ, ನಾನು 62% ವೋಟ್ ಇರುವಂಥ ವಿಪಕ್ಷಗಳ ಪ್ರತಿನಿಧಿಯಾಗಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರುವಂಥ ವ್ಯಕ್ತಿ ಅಂತ. ಅಲ್ಲಿಗೆ ಮೊದಲೇದಾಗಿ ನೀವು ಅರ್ಥ ಮಾಡ್ಕೋಬೇಕು, ಈ ಮನುಷ್ಯ ಜಡ್ಜ್ ಇದ್ದಾಗ ಇನ್ನು ಹೆಂಗೆ ತೀರ್ಪು ಕೊಟ್ಟಿರಬಹುದು ಅನ್ನೋದನ್ನು ಆಲೋಚನೆ ಮಾಡಬೇಕು. ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಸೆಂಟೇಜ್ ಮೂಲಕ ವ್ಯಕ್ತಿಯ ಸೋಲನ್ನು ಗೆಲುವನ್ನು, ಪಕ್ಷದ ಸೋಲನ್ನು ಗೆಲುವನ್ನು ನಿರ್ಧಾರ ಮಾಡೋ ಹಾಗಿಲ್ಲ. ಎಷ್ಟು ಸೀಟ್ ಇದ್ದಾವೆ, ಸಂಖ್ಯೆ ಎಷ್ಟಿದೆ, ಸಂಖ್ಯಾಬಲದ ಮೇಲೆ ಮ್ಯಾಜಿಕ್ ನಂಬರ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಅನುಗುಣವಾಗಿ ಚುನಾವಣೆಯಲ್ಲಿ ತೀರ್ಮಾನ ಆಗ್ತದೆ. ಆದರೆ ಈ ಸುದರ್ಶನ್ ರೆಡ್ಡಿ ಈ ರೀತಿಯ ಮಾತುಗಳನ್ನು ಹೇಳುವ ಮೂಲಕ ತಾನೊಬ್ಬ ಎಡಚರ ಅನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಡಿಸಿದ್ದಾರೆ. ಎಡಚರರ ಆಲೋಚನಾ ಶೈಲಿ, ಯಾವಾಗ ಅವರು ಸೋಲ್ತಾರೋ ಆವಾಗ ಪರ್ಸೆಂಟೇಜ್ ಆಫ್ ವೋಟ್ಸ್ ತಮ್ಮ ಜಾಸ್ತಿ ಇದೆ, ಗಮನ ಹರಿಸಿ ನೋಡಿ ಅಂತ ಹೇಳ್ತಾರೆ. ಮಜಾ ಅಂದರೆ ಇನ್ನೊಂದು ಮಾತು, ಇವರ ಪಕ್ಷದ ಕರಟಕ ದಮನಕಗಳಲ್ಲಿ ಒಬ್ಬ ಅಂತ ದಮನಕ ಏನಿದ್ದಾರೆ ಜಯರಾಮ್ ರಮೇಶು, ಅವರು ಏಕ್ ತಿಹಾಯಿ ಪ್ರೈಮ್ ಮಿನಿಸ್ಟರ್ ಅಂತ ಯಾವಾಗಲೂ ಹೇಳ್ತಾರೆ. ಏನು ಹಂಗಂದ್ರೆ ಏಕ್ ತಿಹಾಯಿ ಪ್ರೈಮ್ ಮಿನಿಸ್ಟರ್ ಅಂದರೆ 1/3 ಪ್ರೈಮ್ ಮಿನಿಸ್ಟ್ರು ಅಂತ. ಇವರು ಯಾವ ರೀತಿ ನರೇಟಿವನ್ನು ಸೃಷ್ಟಿ ಮಾಡಿದರೆ 2014ರಿಂದ ಅಂದರೆ 2014ರಲ್ಲಿ ಮೊದಲೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ವಿಪಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳಿ ಕಾಂಗ್ರೆಸ್ಸಿಗೆ ಸಾಧ್ಯ ಆಗಲಿಲ್ಲ. ಆದರೆ ಇವರ ಸಂಕಟವನ್ನು, ಇವರ ತಳಮಳವನ್ನು, ಇವರ ಈರ್ಷೆಯನ್ನು, ಇವರ ಅಸೂಯನ್ನು ಹೇಗೆ ಹೊರಗೆ ಹಾಕಿದ್ರು ಅಂದರೆ, ನರೇಂದ್ರ ಮೋದಿಯವರು ಬಂದಿರೋದು ಬರೀ 31%, 69% ಜನ ಅವರ ವಿರುದ್ಧವಾಗಿದ್ದಾರೆ ಅಂತ ಹೇಳಿದ್ರು. ಮಜಾ ಅಂದರೆ ಅವ್ರಿಗೆ ಬಂದಿರುವಂಥ ಸೀಟೇನು 284, 283 ಇದ್ವು. ಅದಲ್ಲದೆ ಮಿತ್ರ ಪಕ್ಷಗಳೇನಿದ್ದಾವೆ NDA, ಆ ವೋಟ್ ಕೂಡ ನರೇಂದ್ರ ಮೋದಿ ಅವರಿಗೆ ತಾನೇ ಬಂದಿರೋದು. 31% ಕೇವಲ BJPದಾಯಿತು. ಉಳಿದ ಪಕ್ಷಗಳೆಲ್ಲ ಇದ್ವಲ್ಲ, JDU ಇತ್ತು, ಆಮೇಲೆ ಪಾಸ್ವಾನ್ ಪಕ್ಷ ಇತ್ತು, ಬೇಕಾದಷ್ಟು ಪಕ್ಷಗಳಿದ್ವಲ್ಲ, ಆ ಉಳಿದ 20 ಪಕ್ಷಗಳ ಮತ ಯಾರಿಗೆ ಬಂದದ್ದು? ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಂತ ಹೇಳಿದ್ದಕ್ಕೆ ತಾನೇ ಜನ ಮತ ಹಾಕಿದ್ದು. ಅದನ್ನು ಮುಚ್ಚಿಡುವಂಥ ಕೆಲಸ ಮಾಡ್ತಾರೆ. ಅದಾದಮೇಲೆ 2019ಕ್ಕೆ ಬನ್ನಿ. 2019 ಕೂಡ ಇದೇ ಕತೆ ಆಡಿದ್ರು. 38% ನರೇಂದ್ರ ಮೋದಿ ಅವರಿಗೆ ಮತ ಬಂದದ್ದು ಭಾರತೀಯ ಜನತಾ ಪಾರ್ಟಿಗೆ. ಉಳಿದ ಪಕ್ಷಗಳ ಮತ ಅದನ್ನು ಹೇಳಂಗೇ ಇಲ್ಲ. ಇವರು ನೀವು ಹೇಳಿ ಕೇವಲ 38% ಓಟಿಂದ ಬಂದಂಥ ಪ್ರಧಾನಮಂತ್ರಿ, 62% ಜನ ನಿಮ್ಮ ವಿರುದ್ಧ ಇದ್ದಾರೆ ಅಂತ ಪರ್ಸೆಂಟೇಜ್ ಮೇಲೆ ಹೇಳೋದು. ಸೋತ ಸಂದರ್ಭದಲ್ಲಿ ಈ ಮಾತು, ಗೆದ್ದ ಸಂದರ್ಭದಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಬರೋಲ್ಲ, ನಮ್ಮ ಸೀಟುಗಳು ಜಾಸ್ತಿ ಇದ್ದಾವೆ ಆದ್ದರಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಿ.
ಅದೇ ಮಾತನ್ನು ಈ ಸುದರ್ಶನ್ ರೆಡ್ಡಿ ಅವರು ಹೇಳ್ತಾ ಇರುವಂಥ ಮಾತು. ಇನ್ನೊಂದು ವಿಚಾರ ಹೇಳ್ತಾರೆ ಅವರು, ನಾನು ಪುರೋಗಾಮಿ ಆಲೋಚನಾ ಶೈಲಿ ಇರುವಂಥ ವ್ಯಕ್ತಿ. ಪುರೋಗಾಮಿ ಆಲೋಚನಾ ಶೈಲಿ ಅಂದರೆ ಏನರ್ಥ ಅದು? ಅಂದರೆ ಹಿಂದುತ್ವದ ವಿರುದ್ಧ, ರಾಷ್ಟ್ರೀಯತೆ ವಿರುದ್ಧವಾದಂಥ ಆಲೋಚನಾ ಶೈಲಿ ಏನಿದೆ, ಆ ಶೈಲಿಗೆ ಅನುಗುಣವಾಗಿ ನಾನು ಈ ಪಕ್ಷಗಳ ಜೊತೆ ನನ್ನನ್ನು ಗುರುತಿಸಿಕೊಂಡಿದ್ದೇನೆ ಅಂತ ಅವ್ರು ಹೇಳೋ ಮಾತು. ಹಾಗಾದರೆ ಇವರು ಜಡ್ಜ್ ಇದ್ದಾಗ ತಮ್ಮ ವಿಚಾರಧಾರೆಗೆ ಅನುಗುಣವಾಗಿ ಜಡ್ಜ್ಮೆಂಟ್ ಕೊಡ್ತಾ ಇದ್ರಾ? ಆ ಪ್ರಶ್ನೆಯನ್ನು ಕೇಳಬೇಕು. ಯಾಕೆಂದರೆ ಒಬ್ಬ ಜಡ್ಜ್ಗೆ ಯಾವುದೇ ವಿಚಾರಧಾರೆ ಮುಖ್ಯ ಆಗೋದಿಲ್ಲ. ಆತನ ವಿಚಾರಧಾರೆ ಆತನ ಖಾಸಗಿ ವಿಚಾರ. ಆತ ಒಂದು ಪ್ರಕರಣದ ಮೆರಿಟ್ ಮೇಲೆ ಆತನ ಜಡ್ಜ್ಮೆಂಟ್ ಆಗತ್ತೆ. ಆದರೆ ನಾನು ಪುರೋಗಾಮಿ ಶೈಲಿಯ ವ್ಯಕ್ತಿ ಅಂತ ಪ್ರೋಗ್ರೆಸಿವ್ ಅಂತ ಹೇಳ್ಕೊಂಡಿದ್ದಾರೆ ಅವರು. ಐ ಆಮ್ ಪ್ರೋಗ್ರೆಸಿವ್ ಅಂತ. ಪ್ರೋಗ್ರೆಸಿವ್ ಅಂದರೆ ಏನು ಅಂತ JNUನಲ್ಲಿ ನೀವು ನೋಡಿದಿರಿ. ಯಾರು ದೇಶದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾರೆ, ಯಾರು ಅಫ್ಜಲ್ ಗುರು ಜಿಂದಾ ಹೈ ತೆರೆ ಕಾತಿಲ್ ಜಿಂದಾ ಹೈ ಅಂತೇಳಿ, ಹಮ್ ಶರ್ಮಿಂದಾ ಹೈ ತೇರೆ ಕಾತಿಲ್ ಜಿಂದಾ ಹೈ ಅಂತ ಕೂಗ್ತಾರೆ, ಇವರೆಲ್ಲ ಪ್ರೋಗ್ರೆಸಿವ್ ಅಂತಲೇ ಕರೆಯೋದು. ಒಂದು ಬ್ಯಾಗ್ ಹಾಕ್ಕೊಳ್ಳೋದು, ಗಡ್ಡ ಬಿಟ್ಕೊಳ್ಳೋದು, ಸ್ನಾನ ಮಾಡಲಾರದೆ ಓಡಾಡೋದಕ್ಕೆ ಪ್ರೋಗ್ರೆಸಿವ್ ಅಂತ ಕರೀತಾರೆ. ಅದನ್ನು ಇವರು ಹೇಳ್ಕೊಂಡಿದ್ದಾರೆ. ಒಂದು ವೇಳೆ ಈ ಇಂಡಿಯಾ ಅಲಯನ್ಸ್ನವ್ರು ನೋಡಿ, ರಾಹುಲ್ ಗಾಂಧಿದು ಒಂದು ಚಟ ಇದೆ. ಏನಂತ, ಈತ ಪತ್ರಿಕಾಗೋಷ್ಠಿಗೆ ಹೋಗಲಿ, ಯಾವುದೇ ಸಭೆಗೆ ಹೋಗಲಿ, ಸಂಸತ್ನಲ್ಲಿ ನಿಲ್ಲಿ, ನೀವು ಎಷ್ಟು ಜನ ಹಿಂದುಳಿದ ವರ್ಗದವರಿದ್ದೀರಿ, ನಿಮ್ಗೆ ಎಷ್ಟು ಪ್ರಾತಿನಿಧ್ಯ ದೊರಕಿದೆ, SC STಗಳು ಎಷ್ಟಿದ್ದೀರಿ, ಆದಿವಾಸಿಗಳು ಎಷ್ಟಿದ್ದೀರಿ ಅಂತ ಎಲ್ಲ ಕಡೆ ಕೇಳ್ತಾರೆ. ಎಲ್ಲೇ ರ್ಯಾಲಿಗೆ ಹೋದ ತಕ್ಷಣ ಫಸ್ಟ್ ಅದೇ ಪ್ರಶ್ನೆ. ಅವರು ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ನಿಂದು ಯಾವ ಜಾತಿ ಅಂತ ಕೇಳ್ತಾರೆ. ಆಮೇಲೆ ಇಲ್ಲಿ ಫೈನಾನ್ಸ್ ಮಿನಿಸ್ಟ್ರಿನಲ್ಲಿ ಕಾರ್ಯಕ್ರಮ ನಡೀತಾ ಅಂತ ನಿಮ್ಮಲ್ಲಿ ಎಷ್ಟು ಜನ IAS ಆಫೀಸರ್ಸು ಹಿಂದುಳಿದ ವರ್ಗದವರು ಇದ್ದೀರಿ ಅಂತ ಕೇಳ್ತಾರೆ. ಯೂನಿಯನ್ ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಹಿಂದುಳಿದ ವರ್ಗದವರು ಇದ್ದಾರೆ ಅಂತಾರೆ. ಅವ್ರ ಆಫೀಸರ್ಸ್ ಎಷ್ಟು ಜನ ಹಿಂದುಳಿದ ವರ್ಗದವರು ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ, ಉಪರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಈ ಪ್ರಶ್ನೆ ರಾಹುಲ್ ಗಾಂಧಿ ಅವ್ರನ್ನ ಕಾಡೋದೇ ಇಲ್ಲ. ಅವರು ರೇವಂತ್ ರೆಡ್ಡಿನ ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ಮಾಡುವಾಗ ಈ ಹಿಂದುಳಿದ ವರ್ಗ ನೆನಪಾಗಂಗಿಲ್ಲ, ತಳಸ್ಪರ್ಶಿ ಜನ ನೆನಪಾಗಂಗಿಲ್ಲ, SC STಗಳು ನೆನಪಾಗಂಗಿಲ್ಲ. ಅವಾಗ ರೆಡ್ಡಿ ಸವರ್ಣೀಯರನ್ನು ಕರ್ಕೊಂಬಂದು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ಅಲ್ಲಿ ಹಿಮಾಚಲ ಪ್ರದೇಶದಲ್ಲೂ ಅದೇ ಮಾಡ್ತಾರೆ. ಕಾಂಗ್ರೆಸ್ಸದ್ದು ಕರ್ನಾಟಕದ ಬೇರೆ ಬಿಡಿ, ಕರ್ನಾಟಕದ ಬಗ್ಗೆ ಮಾತಾಡಬೇಕಾಗಿಲ್ಲ, ಅದಕ್ಕಿರುವಂಥ ಸಾಂದರ್ಭಿಕ ವಿಚಾರಗಳೇ ಬೇರೆ ಇದ್ದಾವೆ, ಅದರ ಪ್ರಕಾರ ನಡೆಯುತ್ತೆ. ಇವರಿಗೆ ರಿಟೈರ್ಡ್ ಜಡ್ಜನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದಿದ್ರೆ, ಬೇರೆ SC ST ಜಡ್ಜ್ಗಳು ಬೇಕಾದಷ್ಟು ಜನ ನಿವೃತ್ತರಾಗಿದ್ದಾರೆ, ಹಿಂದುಳಿದ ವರ್ಗದವ್ರು ಬೇಕಾದಷ್ಟು ಜನ ನಿವೃತ್ತರಾಗಿದ್ದಾರೆ. ಅವ್ರನ್ನ ಯಾರು ಮಾಡ್ಬೋದಿತ್ತು, ಅವ್ರು ಯಾರು ಯಾಕೆ ಸಿಗಲಿಲ್ಲ ಇವ್ರಿಗೆ, ಅವ್ರನ್ನ ಯಾಕೆ ಮಾಡಲಿಲ್ಲ? ಅಂದರೆ ಇವರು ಹೇಳುವುದೊಂದು ಮಾಡೋದಿನ್ನೊಂದು, ಅದಕ್ಕೋಸ್ಕರ ಇವರು ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಂಥ ಜನ. ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಅವರೇನು ಪ್ರೋಗ್ರೆಸಿವ್ ಅಂತ ಹೇಳ್ತಾ ಇದ್ದಾರಲ್ಲ ಈಗ ಬಂದಿರುವಂಥ ಅಭ್ಯರ್ಥಿ, ಹಾಗಾದರೆ ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ಒಂದು ಅಭ್ಯರ್ಥಿಯನ್ನು ಹಾಕಿ ಆತ ಈ ರೀತಿಯಾಗಿ ಮಾತನಾಡಿದರೆ, ಆವಾಗ ಇದೇ ಕಾಂಗ್ರೆಸ್ ಇದೇ ವಿಪಕ್ಷದವ್ರು ಏನಂತಿದ್ರು, ಈ ಜಡ್ಜು ತನ್ನ ಅಧಿಕಾರಾವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಆದ್ದರಿಂದ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಇವರು ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇದೆ ಯಾರಿಗೆ? ರಾಹುಲ್ ಗಾಂಧಿಗೆ. ಆಮೇಲೆ PD ಅಂತ ಹೇಳ್ತಾ ಇದ್ದಾನಲ್ಲ ಇನ್ನೊಬ್ಬ ಅಖಿಲೇಶ್ ಯಾದವ್ ಅನ್ನುವಂಥ ಒಬ್ಬ ಮೂರ್ಖ ಶಿಖಾಮಣಿ, ಆ ಪ್ರಭೃತಿ PD ಅಂತಾನೆ, ಪಿಚಡೆ ಆದಿವಾಸಿ ದಲಿತ್ ಅಂತ ಆತ ಹೇಳ್ಕೊಂಡು ಹೊಡ್ತಾನೆ. ಅಲ್ಲಿ ನಿಂತಿರುವಂಥ ಇನ್ನೊಬ್ಬ ಕ್ಯಾಂಡಿಡೇಟ್ ಇದೆ ಅಲ್ಲ, ರಾಧಾಕೃಷ್ಣನ್, ಅವರು ಹಿಂದುಳಿದ ವರ್ಗದಿಂದ ಬಂದಂಥ ವ್ಯಕ್ತಿ. ನೀವು ಹಿಂದುಳಿದ ವರ್ಗದವ್ರು ನಿಂತಾಗ ನೀವು ಅವ್ರನ್ನ ಬೆಂಬಲಿಸಬೇಕು. ಇಲ್ಲ ನಿಮ್ಮ ಹಿಂದುಳಿದ ವರ್ಗ ಬಗ್ಗೆ ಕಳಕಳಿ ಇದೆ, ಆ ಅಭ್ಯರ್ಥಿ ಬಗ್ಗೆ ನಿಮಗೆ ಇಷ್ಟ ಇಲ್ಲ ಅಂದ ಸಂದರ್ಭದಲ್ಲಿ ನಿಮ್ಮ ಅಭ್ಯರ್ಥಿಯನ್ನು ದಲಿತ ಅಭ್ಯರ್ಥಿಯನ್ನಾಗಿಯೋ ಅಥವಾ ಆದಿವಾಸಿ ಅಭ್ಯರ್ಥಿಯನ್ನಾಗಿಯೋ ಹಾಕಬೇಕು. ಅದು ಎರಡೂ ಮಾಡಲಾರ್ದೆ ಒಬ್ಬ ರೆಡ್ಡಿ ಅನ್ನೋರನ್ನ ಯಾಕೆ ಹಾಕ್ತೀರಿ ನೀವು? ಇನ್ನು ಈ ಸ್ಟಾಲಿನು ದ್ರಾವಿಡರು ತಮಿಳರು ಅಂತೆಲ್ಲ ಕಡೆ ಅರ್ಚ್ಕೋತಾರೆ. ಈಗ ಒಬ್ಬ ತಮಿಳ್ರವರೇ ನಿಂತಿದ್ದಾರಪ್ಪ ಚುನಾವಣೆಯಲ್ಲಿ, ಅದು ಹಿಂದುಳಿದ ವರ್ಗದವರು ನಿಂತಿದ್ದಾರೆ. ಇವರಿಗೆಲ್ಲ ಮೇಲ್ವರ್ಗದವ್ರ ಮೇಲೆ ಇನ್ನಿಲ್ಲದ ಹಾಗೆ ಕೆಂಡ ಕಾರುವಂಥ ಮನಸ್ಥಿತಿಯ ಜನ. ರಾಧಾಕೃಷ್ಣನ್ಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ? ಮಾಡಬೇಕಲ್ವ? ನಿಮ್ಮದೇ ತಮಿಳ್ನಾಡಿನಿಂದ ಬಂದಂಥವರು, ನಮ್ಮ ಅಸ್ಮಿತೆ, ನಮ್ಮ ಇದನ್ನೆಲ್ಲ ಹೇಳ್ತೀರಾ, ಕಥೆಯನ್ನು ಹೇಳ್ತೀರಾ, ಇಲ್ಲಿ ಯಾಕೆ ನೆನಪಾಗೋದಿಲ್ಲ? ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಅಂದರೆ ಇವರಿಗೆ ಅನುಕೂಲ ಸಿಂಧು ಹೇಗೆ ಬೇಕೋ ಹಾಗೆ ರಾಜಕೀಯವನ್ನು ಬದಲಿಸಿಕೊಳ್ಳುವಂಥ, ಬಣ್ಣವನ್ನು ಬದಲಿಸುವಂಥ ಜನ. ಈಗ ಹೊಸ ಆಟ ಏನು ಶುರು ಮಾಡಿದ್ದಾರೆ, ಸಂಖ್ಯೆ ಕಡಿಮೆ ಇದೆ, ಅದಕ್ಕೇನು ಮಾಡೋದು, BRSನವರು ನಮಗೆ ಸಪೋರ್ಟ್ ಮಾಡಬಹುದು, ಏಕೆಂದರೆ ಇವರು ಅವಿಭಜಿತ ಆಂಧ್ರ ಪ್ರದೇಶದಿಂದ ಬಂದವರು, ಈಗ ತೆಲಂಗಾಣದಲ್ಲಿರುವವರು, ಆದ್ದರಿಂದ ನಮಗೆ ಬೆಂಬಲಿಸ್ತಾರೆ ಅಂತ ನಾವು ನಂಬಿದ್ದೀವಿ. BRSನವ್ರು ನಿಮ್ಮನ್ನು ಯಾಕೆ ಇದನ್ನು ಮಾಡ್ತಾರೆ, ಬೆಂಬಲಿಸ್ತಾರೆ? ಕಾರಣ ಏನು? ಯಾವ ಕಾರಣಕ್ಕೆ ನಿಮ್ಮ ಮಾಡಬೇಕು?
ಜಗನ್ ರೆಡ್ಡಿ ಅವರು ನಮ್ಮನ್ನು ಬೆಂಬಲಿಸಬಹುದು, ಏಕೆಂದರೆ ಅವಿಭಜಿತ ಆಂಧ್ರ ಪ್ರದೇಶ. ಕಳೆದ 11 ವರ್ಷಗಳಲ್ಲಿ ಜಗನ್ ರೆಡ್ಡಿ ಎಂದೂ ಕೂಡ NDA ಭಾಗ ಆಗದೆ ಹೋದರೂ ಕೂಡ ಪ್ರತಿ ಬಾರಿ ನರೇಂದ್ರ ಮೋದಿಗೆ ಬೆಂಬಲಿಸಿದಂಥ ವ್ಯಕ್ತಿ. ಆತ ಇವ್ರಿಗೆ ಯಾಕೆ ಬೆಂಬಲಿಸ್ತಾರೆ? ಇನ್ನೊಂದು ಆಸೆ ಮಾಡ್ತಾರೆ, ನಾವು ಅವಿಭಜಿತ ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದಿರೋದು, ಹೀಗಾಗಿ ಚಂದ್ರಬಾಬು ನಾಯ್ಡು ಅವರು ನಮಗೆ ಬೆಂಬಲವನ್ನು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡ್ತೀವಿ. ಅಲ್ರಿ, NDA ಭಾಗ ಆಗಿರುವಂಥ ವ್ಯಕ್ತಿ ಚಂದ್ರಬಾಬು ನಾಯ್ಡು ಅವರು ನಿಮ್ಗೆ ಯಾಕೆ ಸಹಾಯ ಮಾಡ್ತಾರೆ ಹೇಳಿ ನೋಡೋಣ? ನಿಮ್ಮನ್ನು ಲಿಸ್ಟ್ಗೆ ಸೇರಿಸೋದಿಲ್ಲ, ಅದು ಬಾಯ್ಬಿಟ್ಟು ಹೇಳೋಣ ಆಗೋಯ್ತು. ಅಂದರೆ ಇವರು ಹದ್ದಿನ ಕಣ್ಣಿಟ್ಕೊಂಡು ಹೇಗಾದರೂ ಮಾಡಿ ಈ ಸಂಘಟನೆಯನ್ನು, ಈ NDAನ ಒಡಿಬೇಕು ಅನ್ನುವಂಥ ಆಲೋಚನೆ. ಹೋಗಲಿ, ಇಬ್ಬರಿಗೂ ಸಮ ಓಟಿದೆ, ಒಂದು 4-5 ಓಟ್ನಲ್ಲಿ ಹೆಚ್ಚು ಕಮ್ಮಿಯಾಗಿ ಗೆಲ್ಲಬಹುದು ಅನ್ನುವಂಥ ಅವಕಾಶ ಇದ್ದರೆ ಅಭ್ಯರ್ಥಿಯನ್ನು ಹಾಕಿ ಪೈಪೋಟಿಯನ್ನು ಕೊಡಲಿ. ಹಾಗೆ ಮಾಡಲಿಕ್ಕೆ ಇವ್ರ ಹತ್ರ ಶಕ್ತಿಯೂ ಇಲ್ಲ, ಸಂಖ್ಯಾಬಲವೂ ಇಲ್ಲ, ವಿಚಾರಧಾರೆ ಅಂತೂ ಇಲ್ಲವೇ ಇಲ್ಲ. ನೈತಿಕವಾಗಿ ದಿವಾಳಿಯಾಗಿರುವಂಥ ಜನ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾರೆ. ಈ ರೀತಿಯಾದಂಥ ದುರಾಸೆಯನ್ನು ವ್ಯಕ್ತಪಡಿಸ್ತಾ ಇರುವಂಥ ಜನ, ಇವರಿಗೆ ಓಟ್ ಹಾಕಿ ಉಪರಾಷ್ಟ್ರಪತಿಯನ್ನು ಗೆಲ್ಲಿಸಬೇಕು ಅಂತ ಆಸೆ. ಇವರ ಲೀಡ್ರ್ ಇದ್ದಾರಲ್ಲ, ಮೂರ್ಖ ಶಿಖಾಮಣಿಯನ್ನು ಅನಿಸ್ಕೊಂಡಿರುವಂಥ ವ್ಯಕ್ತಿ ರಾಹುಲ್ ಗಾಂಧಿ, ಆತನಿಗೆ ಉಪರಾಷ್ಟ್ರಪತಿ ಚುನಾವಣೆ ಮುಖ್ಯ ಅಲ್ಲ. ಆತನಿಗೆ ಓಟ್ ಚೋರಿ ಅಂತ ಹೋದಲ್ಲೆಲ್ಲ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಾವಾಗಲೂ ನೀವು ಓಟ್ ಚೋರಿ ಅಂತ ಹೇಳಿದ್ದು ಜನಸಾಮಾನ್ಯರು ಒಪ್ಕೋಬೇಕು. ಜನಸಾಮಾನ್ಯರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಜನಸಾಮಾನ್ಯರಲ್ಲಿ ಬಿಹಾರದಲ್ಲಿ ಈ ವಿಚಾರವೇ ನಡೀತಾ ಇಲ್ಲ. ಬಿಹಾರದಲ್ಲಿರೋ ವಿಚಾರಗಳೇ ಬೇರೆ ಇದ್ದಾವೆ. ಈತ ಉಪರಾಷ್ಟ್ರಪತಿ ಚುನಾವಣೆಗೆ ಏನು ಬೇಕೋ ಅದು ಸಂಘಟನಾ ಕೌಶಲ್ಯ ಮಾಡ್ತಾ, ತಾನು ಬಿಹಾರದಲ್ಲಿ ಹೇಗೆ ಗೆಲ್ಲಬೇಕು, ಅದಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ತಯಾರಿ ಮಾಡಿಕೊಳ್ಳಾರದೆ, ನಾಮಕೆ ವಾಸ್ತೆ ಮಲ್ಲಿಕಾರ್ಜುನ ಮುತ್ಯಾನ ಮೇಲೆ ಒಂದು ಸಭೆಯನ್ನು ಕರಿಬೇಕು, ಒಬ್ಬ ಅಭ್ಯರ್ಥಿಯನ್ನು ಹಾಕಬೇಕು ಅಂತ ಅಭ್ಯರ್ಥಿಯನ್ನು ಹಾಕಿಬಿಡೋದು. ಹಾಗೆ ನೋಡಿದರೆ ನಿಜವಾಗ್ಲೂ ದಲಿತರು, ಹಿಂದುಳಿದ ವರ್ಗದವರು ಎಲ್ಲರಿಗೂ ಸಮಾನವಾದಂಥ ಅವಕಾಶ ಕಲ್ಪಿಸಿಕೊಟ್ಟವ್ರು ನರೇಂದ್ರ ಮೋದಿ ಸ್ವತಃ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂಥ ವ್ಯಕ್ತಿ. ರಾಷ್ಟ್ರಪತಿಗಳು ಆದಿವಾಸಿ ಜನಾಂಗದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ. ಈಗ ಬರ್ತಾ ಇರುವಂಥ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಮಾಡಿರೋದು ಕೂಡ ಹಿಂದುಳಿದ ವರ್ಗದವ್ರನ್ನೇ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಲಾರದೆ ಅನುಷ್ಠಾನಕ್ಕೆ ತರ್ತಾ ಇರೋ ವ್ಯಕ್ತಿ ನರೇಂದ್ರ ಮೋದಿ. ಆದರೆ ಮಾತಾಡಿದಂಥ ರಾಹುಲ್ ಗಾಂಧಿ ಮಾಡಿದ್ದೇನು? ರೆಡ್ಡಿಯನ್ನು ಕರ್ಕೊಂಬಂದು ಕೂಡಿಸಿರೋದು. ಹೀಗಾಗಿ ರಾಹುಲ್ ಗಾಂಧಿಯನ್ನು ಯಾರೂ ನಂಬೋದಿಲ್ಲ. ಚುನಾವಣೆ ಫಲಿತಾಂಶ ಏನು ಅಂತ ನಾನು ಮತ್ತೆ ನಿಮ್ಗೆ ಹೇಳಬೇಕಾಗಿಲ್ಲ. ಏನಾಗತ್ತೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. 21ನೇ ತಾರೀಕು ಈ ಪ್ರಭೃತಿ ಅಪ್ಲಿಕೇಶನ್ ಹಾಕ್ತಾರೆ, ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರಂತೆ. ನಿನ್ನೆ ಈಗಾಗಲೇ NDA ಕೂಟದಿಂದ ನರೇಂದ್ರ ಮೋದಿಯವರ ಉಪಸ್ಥಿತಿಯಲ್ಲಿಯೇ ರಾಧಾಕೃಷ್ಣನ್ ಅವರು ನಾಮಪತ್ರ ಸಲ್ಲಿಸಿ ಆಗಿ ಹೋಗಿದೆ. ಮುಂದೆ ಬರುವ ಫಲಿತಾಂಶ ತುಂಬ ಚೆನ್ನಾಗಿ ಗೊತ್ತಿದೆ. ಈ ರಾಹುಲ್ ಗಾಂಧಿ ಮಾಡುವಂಥ ಅಪಸವ್ಯಗಳಲ್ಲಿ ಇದು ಕೂಡ ಇತಿಹಾಸದಲ್ಲಿ ದಾಖಲಾಗುತ್ತೆ. ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೇನೂ ವಿಷಯ ಇಲ್ಲ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.